ಸರ್ ವಿಧಾನಸೌಧದಲ್ಲಿ ಪುಸ್ತಕ ಮೇಳವನ್ನು ಅದ್ಭುತವಾಗಿ ಮಾಡಿದ್ದೀರಾ. ಆದರೆ ಇಡೀ ಗಬ್ಬಾಗಿ ತಿಂದಿದ್ದು ಉಂಡಿದ್ದೆಲ್ಲ ಬಿಸಾಕ್ಬಿಟ್ಟು ವಿಧಾನಸೌಧ ಹಾಗಾಗಿ ನಿಮ್ಮ ಸ್ವಚ್ಛತೆ ಬಗ್ಗೆ ಕುಂಭಮೇಳಕ್ಕೆ ನೋಡ್ಕೊಂಡು ಬಂದಿರಾ. ನಿಮ್ಮ ಸ್ಪೀಕರ್ ಯಾರು DCM ಅವರು ಹೊಗಳಿದ್ರು. ಇಲ್ಲಿ ವಿಧಾನಸೌಧದಲ್ಲಿ ಮಾಡೋಂಥ ಒಂದು ಕಾರ್ಯಕ್ರಮನ ಸ್ವಚ್ಛತೆ ಮೇಂಟೈನ್ ಮಾಡಿಲ್ಲ. ನಿಮ್ಮ ಸಲಹೆ ಸೂಚನೆ ಧನ್ಯವಾದಗಳು. ಇವತ್ತು ಸಂಜೆ ಒಳಗಡೆ ಎಲ್ಲ ಸ್ವಚ್ಛತೆ ಮಾಡಿಕೊಡ್ತೇನೆ. 6 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀರಾ ಅಂತ ಈ ಪುಸ್ತಕ ಮೇಳಕ್ಕೋಸ್ಕರ. ಎಷ್ಟು ಏನಾಗಿ ನನಗೆ ಗೊತ್ತಿಲ್ಲ, ಅದು ನಾನು ಅಧಿಕಾರಿಗಳು ನೋಡಬೇಕು. ನಾನು ಬರೀ ಈ ರೀತಿ ಮಾಡಬೇಕೆಂದೇ ಹೊರತು ಯಾವುದೇ ಲೆಕ್ಕ ವಿಚಾರ ನೋಡೋಂಥ ಜವಾಬ್ದಾರಿ ನಂದಲ್ಲ. ಏನಿದ್ರು ಕೂಡ ನಾನು ಇಲಾಖೆ ಜೊತೆ ಮಾತಾಡಿಕೊಂಡು ಏನೇನಾಗಿದೆ ನಿಮ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ. ನಾವು ವ್ಯವಹಾರ ಟ್ರಾನ್ಸ್ಫರ್ ಏನು ಟೆನ್ಷನ್ ಇಲ್ಲ. ರಿಕ್ಲೈನರ್ ಚೇರ್ ಬಗ್ಗೆ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಆಗ್ತಾ ಇದೆ. ರಿಕ್ಲೈನರ್ ಚೇರ್ ನೋಡಿ, ರಿಕ್ಲೈನರ್ ಚೇರ್ ಬಗ್ಗೆ ಯಾರಿಗೂ ಕಾಂಟ್ರವರ್ಸಿ ಮಾಡಬೇಡಿ. ನಾನು ಎಲ್ಲರಿಗೂ ಕೇಳೋದು ಅಷ್ಟೇ, ಶಾಸಕರನ್ನು ಮಿತ್ರರನ್ನಾಗಿ ನೋಡಿ, ತಮ್ಮ ತಂದೆ ತಾಯಿಯಿಂದ ನೋಡಿ ಅಥವಾ ಅಣ್ಣ ತಮ್ಮಂದಿರು ನೋಡಿ. ದಯವಿಟ್ಟು ಅವರನ್ನು ನಿಮ್ಮ ವೈರಿಗಳಾಗಿ ಶಾಸಕರು ನೋಡಬೇಡಿ. ಒಂದು ರೆಂಟಿಗೆ ಬಾಡಿಗೆಗೆ ಒಂದು ರಿಕ್ಲೈನರ್ ಚೇರ್ ಕೊಟ್ಟರೆ ಏನಾಗ್ತದೆ? ವಯಸ್ಸಾದವರಿದ್ದಾರೆ, ಇನ್ನೊಂದು ಇದ್ದಾರೆ. ಆದಾಗ ರಿಕ್ಲೈನರ್ ಚೇರ್ ಮಾತ್ರ ಅಲ್ಲ, ಒಂದು ಮಸಾಜ್ ಚೇರ್ ಕೂಡ ಆಗ್ತಾನೆ ಅವರಿಗೆ.